ರಾಜ್ಯದಲ್ಲಿ ಜಾತಿ ಗಣತಿ ಯುದ್ಧ ದಿನೇ ದಿನೇ ದೊಡ್ಡದಾಗ್ತಾ ಇದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ವರದಿ ಜಾರಿ ಪರ ನಿಂತಿದ್ರೆ, ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಾಗ್ತಾ ಇದೆ ಜಾತಿ ಗಣತಿ ಅಪ್ಡೇಟ್ ಬನ್ನಿ ನೋಡೋಣ. ಮಾತಿನ ಜಟಪಟಿಗೆ ಜಾತಿ ಗಣತಿ ಸಭೆ ಫೇಲ್. ಡಿಕೆಶಿ ಹೊಡೆತಕ್ಕೆ ಸಿದ್ದರಾಮಯ್ಯ ಕಂಗಾಲ್. ರಾಜ್ಯದಲ್ಲಿ ಚರ್ಚೆಯಾಗುತ್ತಿರುವ ಜಾತಿ ಗಣತಿ ವರದಿ ಬಗ್ಗೆ ಸ್ಪಷ್ಟ ತೀರ್ಮಾನಕ್ಕೆ ಬರುವಲ್ಲಿ ವಿಶೇಷ ಸಂಪುಟ ಸಭೆ ವಿಫಲವಾಗಿದೆ. ಪ್ರಬಲ ಸಮುದಾಯಗಳ ನಾಯಕರ ತೀವ್ರ ವಿರೋಧ ಹಿನ್ನೆಲೆ ಸಂಪುಟ ಸಭೆ ಅಪೂರ್ಣ ಆಗಿದೆ. ಮೇ 2ಕ್ಕೆ ಜಾತಿ ಗಣತಿ ಏಕೈಕ ಅಜೆಂಡಾ ಸಭೆ ಮುಂದೂಡಿಕೆ ಮಾಡಲಾಗಿದೆ. ಜಾತಿ ಗಣತಿ ಪರ ಸಿಎಂ ಸೇರಿದಂತೆ 14 ಸಚಿವರು ನಿಂತಿದ್ರೆ, ಜಾತಿ ಗಣತಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ 11 ಸಚಿವರು ನಿಂತಿದ್ರು. ಏನಾದ್ರೂ ಮಾಡ್ಕೊಳ್ಳಿ ಅಂತ 8 ಸಚಿವರು ಸುಮ್ಮನಿದ್ರು. ಪೂರ್ಣ ಆಗಿದೆ. ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಯಿತು, ಪೂರ್ಣ ಆಗಿದೆ. ಅದಕ್ಕಿಂತ ಮುಂದಕ್ಕೆ ಆಗಿದೆ, ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ಗೆ ಚರ್ಚೆ ಆಗಿದೆ. ಬಟ್ ಯಾರು ವಿರೋಧ ಮಾಡಿಲ್ಲ. ವಿಚಾರ ವಿನಿಮಯ ಮಾಡಿದೀವಿ ಅಷ್ಟೇ. ಆ ಏರದ್ದು ಧ್ವನಿ, ಕೆಳಗಡೆ ಧ್ವನಿ, ಮೇಲ್ಗಡೆ ಧ್ವನಿ, ಪ್ರತಿ ವಿರೋಧ ಮತ್ತೊಂದು ಏನಿಲ್ಲ. ಸಲಹೆಗಳು ಕೊಟ್ಟಿದ್ದಾರೆ, ಅಷ್ಟು ಬಿಟ್ರೆ ಬೇರೆ ಏನೂ ತೀರ್ಮಾನ ಆಗಿಲ್ಲ. ಜಾತಿ ಗಣತಿಗೆ ಲಿಂಗಾಯತ ಒಕ್ಕಲಿಗರ ಕಿಡಿ. ಸಚಿವ ಸಂಪುಟ ಸಭೆಗೂ ಮುನ್ನ ಸಿಎಂ ಅಭಿಪ್ರಾಯ ಆಲಿಸಿದ್ರು. ಒಕ್ಕಲಿಗ ಲಿಂಗಾಯತ ಸಮುದಾಯದ ಅಭಿಪ್ರಾಯ ಕೇಳಿದ್ರು. ಸಂಪುಟ ಸಭೆಯ ಆರಂಭದಲ್ಲಿ ಏರು ಧ್ವನಿಯಲ್ಲಿ ಮಾತುಕತೆಯಾಗಿದೆ. ಪ್ರಬಲ ಸಮುದಾಯ ಹಾಗೂ ಅಹಿಂದ ಸಚಿವರ ನಡುವೆ ಚರ್ಚೆಯಾಗಿದೆ. ಯಾವ ಕಾರಣಕ್ಕೂ ಸಮೀಕ್ಷೆ ಒಪ್ಪಲ್ಲ ಎಂದ ಸಚಿವ ಮಲ್ಲಿಕಾರ್ಜುನ್ ಮಾತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಧ್ವನಿಗೂಡಿಸಿದ್ರು. ಡಿಕೆಶಿ ಆಡಿದ ಮಾತಿಗೆ ಏನು ಲೋಪವಾಗಿದೆಯೋ ಸರಿಪಡಿಸೋಣ ಅಂತ ಸಚಿವ ಲಾಡ್ ಸಮಜಾಯಿಸಿಕೊಟ್ರು. ಕರ್ನಾಟಕದಲ್ಲಿ ಆಗ ಪರಿಶಿಷ್ಟ ಒಳ ಮೀಸಲು ಕೂಗಿರಲಿಲ್ಲ. ಸಮೀಕ್ಷೆ ನಡೆಯುತ್ತಿದ್ದಾಗ ಪ್ರತ್ಯೇಕ ಧರ್ಮದ ಕಾವು ಇತ್ತು. ಆ ವಾತಾವರಣದಲ್ಲಿ ಜನ ಪ್ರಭಾವಕ್ಕೆ ಒಳಗಾಗಿರಬಹುದು. ಕೆಲವು ಕಡೆ ಜಾತಿಯ ಒಟ್ಟು ಜನಸಂಖ್ಯೆಯಲ್ಲಿ ಬಹಳ ವ್ಯತ್ಯಾಸ ಕಂಡು ಬಂದಿದೆ. ಸಾದರ ಲಿಂಗಾಯತರ ವಿಚಾರಕ್ಕೆ ಬಂದ್ರೂ ವ್ಯತ್ಯಾಸ. ಇದನ್ನು ಹೇಗೆ ಒಪ್ಪಲು ಸಾಧ್ಯ? 7% ಸಮುದಾಯವನ್ನು ಪ್ರವರ್ಗ 1ಕ್ಕೆ ಸೇರಿಸಿದ್ದರ ಔಚಿತ್ಯವೇನು? ಗಣತಿ ಎಂಬ ಒಂದು ಮರಕೋತಿ ಆಟ ಈ ಕಾಂಗ್ರೆಸ್ ಮಾಡ್ತಾ ಇದೆ. ಹಿಂದೆ ಚಿಕ್ಕ ಮಕ್ಕಳಿದ್ದಾಗೆಲ್ಲ ಮರಕೋತಿ ಆಟ ಆಡೋರು. ಒಬ್ಬ ಮರಕ್ಕೆ ಎಕ್ಕಿದ್ರೆ ಇನ್ನೊಬ್ಬ ಹಿಡಿಯಕ್ಕೆ ಹೋದ್ರೆ ಅವ್ನು ಕೆಳಕ್ಕೆ ಓಡ್ಬರೋನು. ಇವನ್ ಮರಕ್ಕೆ ಹೋದ್ರೆ ಅವ್ನು ಕೆಳಗಡೆ, ಇವನ್ ಕೆಳಗಡೆ ಬಂದ್ರೆ ಮರಕ್ಕೆ. ಹಂಗೆ ಇದು ನನ್ನ ಕ್ಯಾಬಿನೆಟ್ ಅದೇ ತಿಂಡಿ ತಿಂದು ಕೆಲಸ ಕಾರ್ಯ ಇಲ್ಲದೆ ಹೋಗಿರುವಂತ ಕ್ಯಾಬಿನೆಟ್ ಅದು. ಸದ್ಯಕ್ಕೆ ಯಾವುದೇ ತೀರ್ಮಾನ ಕೈಗೊಳ್ಳಲಾಗದೆ ಜಾತಿ ಜ್ವಾಲೆ ಫ್ರೀಸ್ ಆಗಿದೆ. ಏಪ್ರಿಲ್ 24ರಂದು ಚಾಮರಾಜನಗರದ ಮಲೆಮಹದೇಶ್ವರ ಬೆಟ್ಟದಲ್ಲೂ ಸಂಪುಟ ಸಭೆ ನಡೆಯಲಿದೆ. ಮೇ 2ಕ್ಕೆ ಜಾತಿ ಗಣತಿಯನ್ನ ಏಕೈಕ ಅಜೆಂಡಾದೊಂದಿಗೆ ಮತ್ತೆ ಕ್ಲೈಮ್ಯಾಕ್ಸ್ ಇಡಲಾಗಿದೆ. ಹೀಗಾಗಿ ಇನ್ನು 13 ದಿನ ಕ್ಯಾಲೆಂಡರ್ ಹಾಳೆಗಳು ಎಣಿಕೆಯಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಜಾತಿ ಗಣತಿ ಯುದ್ಧ ದಿನೇ ದಿನೇ ದೊಡ್ಡದಾಗ್ತಾ ಇದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ವರದಿ ಜಾರಿ ಪರ ನಿಂತಿದ್ರೆ, ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಾಗ್ತಾ ಇದೆ ಜಾತಿ ಗಣತಿ ಅಪ್ಡೇಟ್ ಬನ್ನಿ ನೋಡೋಣ. ಮಾತಿನ ಜಟಪಟಿಗೆ ಜಾತಿ ಗಣತಿ ಸಭೆ ಫೇಲ್. ಡಿಕೆಶಿ ಹೊಡೆತಕ್ಕೆ ಸಿದ್ದರಾಮಯ್ಯ ಕಂಗಾಲ್. ರಾಜ್ಯದಲ್ಲಿ ಚರ್ಚೆಯಾಗುತ್ತಿರುವ ಜಾತಿ ಗಣತಿ ವರದಿ ಬಗ್ಗೆ ಸ್ಪಷ್ಟ ತೀರ್ಮಾನಕ್ಕೆ ಬರುವಲ್ಲಿ ವಿಶೇಷ ಸಂಪುಟ ಸಭೆ ವಿಫಲವಾಗಿದೆ. ಪ್ರಬಲ ಸಮುದಾಯಗಳ ನಾಯಕರ ತೀವ್ರ ವಿರೋಧ ಹಿನ್ನೆಲೆ ಸಂಪುಟ ಸಭೆ ಅಪೂರ್ಣ ಆಗಿದೆ. ಮೇ 2ಕ್ಕೆ ಜಾತಿ ಗಣತಿ ಏಕೈಕ ಅಜೆಂಡಾ ಸಭೆ ಮುಂದೂಡಿಕೆ ಮಾಡಲಾಗಿದೆ. ಜಾತಿ ಗಣತಿ ಪರ ಸಿಎಂ ಸೇರಿದಂತೆ 14 ಸಚಿವರು ನಿಂತಿದ್ರೆ, ಜಾತಿ ಗಣತಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ 11 ಸಚಿವರು ನಿಂತಿದ್ರು. ಏನಾದ್ರೂ ಮಾಡ್ಕೊಳ್ಳಿ ಅಂತ 8 ಸಚಿವರು ಸುಮ್ಮನಿದ್ರು. ಪೂರ್ಣ ಆಗಿದೆ. ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಯಿತು, ಪೂರ್ಣ ಆಗಿದೆ. ಅದಕ್ಕಿಂತ ಮುಂದಕ್ಕೆ ಆಗಿದೆ, ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ಗೆ ಚರ್ಚೆ ಆಗಿದೆ. ಬಟ್ ಯಾರು ವಿರೋಧ ಮಾಡಿಲ್ಲ. ವಿಚಾರ ವಿನಿಮಯ ಮಾಡಿದೀವಿ ಅಷ್ಟೇ.
ಆ ಏರದ್ದು ಧ್ವನಿ, ಕೆಳಗಡೆ ಧ್ವನಿ, ಮೇಲ್ಗಡೆ ಧ್ವನಿ, ಪ್ರತಿ ವಿರೋಧ ಮತ್ತೊಂದು ಏನಿಲ್ಲ. ಸಲಹೆಗಳು ಕೊಟ್ಟಿದ್ದಾರೆ, ಅಷ್ಟು ಬಿಟ್ರೆ ಬೇರೆ ಏನೂ ತೀರ್ಮಾನ ಆಗಿಲ್ಲ. ಜಾತಿ ಗಣತಿಗೆ ಲಿಂಗಾಯತ ಒಕ್ಕಲಿಗರ ಕಿಡಿ. ಸಚಿವ ಸಂಪುಟ ಸಭೆಗೂ ಮುನ್ನ ಸಿಎಂ ಅಭಿಪ್ರಾಯ ಆಲಿಸಿದ್ರು. ಒಕ್ಕಲಿಗ ಲಿಂಗಾಯತ ಸಮುದಾಯದ ಅಭಿಪ್ರಾಯ ಕೇಳಿದ್ರು. ಸಂಪುಟ ಸಭೆಯ ಆರಂಭದಲ್ಲಿ ಏರು ಧ್ವನಿಯಲ್ಲಿ ಮಾತುಕತೆಯಾಗಿದೆ. ಪ್ರಬಲ ಸಮುದಾಯ ಹಾಗೂ ಅಹಿಂದ ಸಚಿವರ ನಡುವೆ ಚರ್ಚೆಯಾಗಿದೆ. ಯಾವ ಕಾರಣಕ್ಕೂ ಸಮೀಕ್ಷೆ ಒಪ್ಪಲ್ಲ ಎಂದ ಸಚಿವ ಮಲ್ಲಿಕಾರ್ಜುನ್ ಮಾತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಧ್ವನಿಗೂಡಿಸಿದ್ರು. ಡಿಕೆಶಿ ಆಡಿದ ಮಾತಿಗೆ ಏನು ಲೋಪವಾಗಿದೆಯೋ ಸರಿಪಡಿಸೋಣ ಅಂತ ಸಚಿವ ಲಾಡ್ ಸಮಜಾಯಿಸಿಕೊಟ್ರು. ಕರ್ನಾಟಕದಲ್ಲಿ ಆಗ ಪರಿಶಿಷ್ಟ ಒಳ ಮೀಸಲು ಕೂಗಿರಲಿಲ್ಲ. ಸಮೀಕ್ಷೆ ನಡೆಯುತ್ತಿದ್ದಾಗ ಪ್ರತ್ಯೇಕ ಧರ್ಮದ ಕಾವು ಇತ್ತು. ಆ ವಾತಾವರಣದಲ್ಲಿ ಜನ ಪ್ರಭಾವಕ್ಕೆ ಒಳಗಾಗಿರಬಹುದು. ಕೆಲವು ಕಡೆ ಜಾತಿಯ ಒಟ್ಟು ಜನಸಂಖ್ಯೆಯಲ್ಲಿ ಬಹಳ ವ್ಯತ್ಯಾಸ ಕಂಡು ಬಂದಿದೆ. ಸಾದರ ಲಿಂಗಾಯತರ ವಿಚಾರಕ್ಕೆ ಬಂದ್ರೂ ವ್ಯತ್ಯಾಸ. ಇದನ್ನು ಹೇಗೆ ಒಪ್ಪಲು ಸಾಧ್ಯ? 7% ಸಮುದಾಯವನ್ನು ಪ್ರವರ್ಗ 1ಕ್ಕೆ ಸೇರಿಸಿದ್ದರ ಔಚಿತ್ಯವೇನು? ಗಣತಿ ಎಂಬ ಒಂದು ಮರ್ಕೋತಿ ಆಟ ಈ ಕಾಂಗ್ರೆಸ್ ಮಾಡ್ತಾ ಇದೆ. ಹಿಂದೆ ಚಿಕ್ಕ ಮಕ್ಕಳಿದ್ದಾಗೆಲ್ಲ ಮರ್ಕೋತಿ ಆಟ ಆಡೋರು. ಒಬ್ಬ ಮರಕ್ಕೆ ಎಕ್ಕಿದ್ರೆ ಇನ್ನೊಬ್ಬ ಹಿಡಿಯಕ್ಕೆ ಹೋದ್ರೆ ಅವ್ನು ಕೆಳಕ್ಕೆ ಓಡ್ ಬರೋನು. ಇವನ್ ಮರಕ್ಕೆ ಹೋದ್ರೆ ಅವ್ನ ಕೆಳಗಡೆ, ಇವನ್ ಕೆಳಗಡೆ ಬಂದ್ರೆ ಮರಕ್ಕೆ. ಹಂಗೆ ಇದೆ. ನನ್ನ ಕ್ಯಾಬಿನೆಟ್ ಅದೇ ತಿಂಡಿ ತಿಂದು ಕೆಲಸ ಕಾರ್ಯ ಇಲ್ಲದೆ ಹೋಗಿರುವಂತ ಕ್ಯಾಬಿನೆಟ್ ಅದು. ಸದ್ಯಕ್ಕೆ ಯಾವುದೇ ತೀರ್ಮಾನ ಕೈಗೊಳ್ಳಲಾಗದೆ ಜಾತಿ ಜ್ವಾಲೆ ಫ್ರೀಸ್ ಆಗಿದೆ. ಏಪ್ರಿಲ್ 24ರಂದು ಚಾಮರಾಜನಗರದ ಮಲೆಮಹದೇಶ್ವರ ಬೆಟ್ಟದಲ್ಲೂ ಸಂಪುಟ ಸಭೆ ನಡೆಯಲಿದೆ. ಮೇ 2ಕ್ಕೆ ಜಾತಿ ಗಣತಿಯನ್ನ ಏಕೈಕ ಅಜೆಂಡಾದೊಂದಿಗೆ ಮತ್ತೆ ಕ್ಲೈಮ್ಯಾಕ್ಸ್ ಇಡಲಾಗಿದೆ. ಹೀಗಾಗಿ ಇನ್ನು 13 ದಿನ ಕ್ಯಾಲೆಂಡರ್ ಹಾಳೆಗಳು ಎಣಿಕೆಯಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಜಾತಿ ಗಣತಿ ಯುದ್ಧ ದಿನೇ ದಿನೇ ದೊಡ್ಡದಾಗ್ತಾ ಇದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ವರದಿ ಜಾರಿ ಪರ ನಿಂತಿದ್ರೆ, ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಾಗ್ತಾ ಇದೆ ಜಾತಿ ಗಣತಿ ಅಪ್ಡೇಟ್ ಬನ್ನಿ ನೋಡೋಣ. ಮಾತಿನ ಜಟಪಟಿಗೆ ಜಾತಿ ಗಣತಿ ಸಭೆ ಫೇಲ್. ಡಿಕೆಶಿ ಹೊಡೆತಕ್ಕೆ ಸಿದ್ದರಾಮಯ್ಯ ಕಂಗಾಲ್. ರಾಜ್ಯದಲ್ಲಿ ಚರ್ಚೆಯಾಗುತ್ತಿರುವ ಜಾತಿ ಗಣತಿ ವರದಿ ಬಗ್ಗೆ ಸ್ಪಷ್ಟ ತೀರ್ಮಾನಕ್ಕೆ ಬರುವಲ್ಲಿ ವಿಶೇಷ ಸಂಪುಟ ಸಭೆ ವಿಫಲವಾಗಿದೆ. ಪ್ರಬಲ ಸಮುದಾಯಗಳ ನಾಯಕರ ತೀವ್ರ ವಿರೋಧ ಹಿನ್ನೆಲೆ ಸಂಪುಟ ಸಭೆ ಅಪೂರ್ಣ ಆಗಿದೆ. ಮೇ 2ಕ್ಕೆ ಜಾತಿ ಗಣತಿ ಏಕೈಕ ಅಜೆಂಡಾ ಸಭೆ ಮುಂದೂಡಿಕೆ ಮಾಡಲಾಗಿದೆ. ಜಾತಿ ಗಣತಿ ಪರ ಸಿಎಂ ಸೇರಿದಂತೆ 14 ಸಚಿವರು ನಿಂತಿದ್ರೆ, ಜಾತಿ ಗಣತಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ 11 ಸಚಿವರು ನಿಂತಿದ್ರು. ಏನಾದ್ರೂ ಮಾಡ್ಕೊಳ್ಳಿ ಅಂತ 8 ಸಚಿವರು ಸುಮ್ಮನಿದ್ರು. ಪೂರ್ಣ ಆಗಿದೆ. ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಯಿತು, ಪೂರ್ಣ ಆಗಿದೆ. ಅದಕ್ಕಿಂತ ಮುಂದಕ್ಕೆ ಆಗಿದೆ. ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ಗೆ ಚರ್ಚೆ ಆಗಿದೆ. ಬಟ್ ಯಾರು ವಿರೋಧ ಮಾಡಿಲ್ಲ.